ಪ್ರತಿ ಪೋಷಕರು ನೋಡಲೇಬೇಕಾದ ವಿಡಿಯೋ ಮಕ್ಕಳ ಸುರಕ್ಷತೆ ಎಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಒಂದು ಸಮಾಜದ ನಾಗರಿಕತೆಯನ್ನು ಅಳೆಯಬೇಕಾದರೆ ಅಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳು ಎಷ್ಟು ಸುರಕ್ಷಿತರಾಗಿದ್ದಾರೆ ಎಂಬುದನ್ನು ನೋಡಬೇಕೆಂದು ಹೇಳಲಾಗುತ್ತದೆ. ಆದರೆ ಇಂದು ನಾವು ಮಾತನಾಡುತ್ತಿರುವ ಘಟನೆ ನಮ್ಮ ಸಮಾಜದ ಮನಸ್ಸನ್ನೇ ನಡಗಿಸುವಂಥದ್ದು. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಕೇವಲ 13 ವರ್ಷದ ಬಾಲಕಿಯ ಮೇಲೆ ನಡೆದಿರುವ ಗಂಭೀರ ಲೈಂಗಿಕ ದೌರ್ಜನ್ಯ ಆರೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದು ಕೇವಲ ಒಂದು ಪ್ರಕರಣವಲ್ಲ, ನಮ್ಮ ಸಮಾಜಕ್ಕೆ ಕೇಳಿ ಬಂದಿರುವ ಒಂದು ಎಚ್ಚರಿಕೆ ಗಂಟೆಯಾಗಿದೆ. ಈ ಪ್ರಕರಣದ ಬಗ್ಗೆ ಲಭ್ಯವಿರುವ ಪೊಲೀಸ್ ಮಾಹಿತಿ ಮತ್ತು ಮಾಧ್ಯಮ ವರದಿಗಳ ಪ್ರಕಾರ 13 ವರ್ಷದ ಬಾಲಕಿ ನಾಪತ್ತೆಯಾದ ನಂತರ ಕುಟುಂಬಸ್ಥರ ದೂರಿನ ಮೇಲೆ ಪೊಲೀಸರು ತನಿಖೆ ಆರಂಭಿಸಿದರು. ತನಿಖೆಯಲ್ಲಿ ಹೊರಬಂದ ವಿಷಯ ಇಡೀ ದೇಶವನ್ನೇ ಬೆರಗುಗೊಳಿಸುವಂತಹ ಸಂಗತಿಗಳು ಹೊರಬಿದ್ದವು. ಶಾಲೆ ಮುಗಿಸಿಕೊಂಡು ಮನೆಗೆ ಹೋಗಬೇಕಿದ್ದ ಯುವತಿ ಒಂದು ಆಟೋ ಹತ್ತಿ ಹೊರಡುತ್ತಾಳೆ. ಅಲ್ಲಿಗೆ ಹಣದ ಆಸೆ ಆಟೋ ಡ್ರೈವರ್ನ ತಲೆಕೆಡಿಸಿತ್ತು. ಆ ಪುಟ್ಟ ಬಾಲಕಿಯನ್ನು ಒಂದು ವೇಶ್ಯಾವಾಟಿಕೆಯ ಸ್ಥಳಕ್ಕೆ ಕರೆದೊಯ್ದು ಮಾರಲು ಯೋಚಿಸುತ್ತಾನೆ. ಅಂದುಕೊಂಡಂತೆ ನಗರದ ಒಂದು ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಯುವತಿಯ ಮೈಮಾಟದ ಫೋಟೋಗಳನ್ನು ತೆಗೆಸಿ ಅವಳನ್ನು ಹಣದಾಸೆಗೆ ಮಾರಿ ಬರುತ್ತಾನೆ. ತದನಂತರ ಅಲ್ಲಿ ನಡೆದಿದ್ದೇ ಬೇರೆ. 5 ದಿನಗಳ ಕಾಲ ಆಕೆಯನ್ನು ವಿವಿಧ ಸ್ಥಳಗಳಿಗೆ, ಹೋಟೆಲ್ಗಳಿಗೆ ಕರೆದೊಯ್ಯಲಾಗಿತ್ತು. ಅಂದಾಜು 30ಕ್ಕಿಂತ ಜಾಸ್ತಿ ಪುರುಷರು ನಿರಂತರವಾಗಿ ಹಗಲು ರಾತ್ರಿ ಎನ್ನದೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಗಂಭೀರ ಆರೋಪಗಳು ಹೊರಬಂದಿವೆ. ಈ ಪ್ರಕರಣದಲ್ಲಿ ಹಲವು ಆರೋಪಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಪ್ರಕರಣ ನಡೆದ ಕೆಲ ಹೋಟೆಲ್ಗಳ ಪಾತ್ರದ ಬಗ್ಗೆಯೂ ತನಿಖೆ ಮುಂದುವರೆದಿದೆ. ಜಿಲ್ಲಾ ಆಡಳಿತವು ಪ್ರಕರಣಕ್ಕೆ ಸಂಬಂಧವಿದೆ ಎಂದು ಶಂಕಿಸಲಾಗಿದೆ. ಕೆಲವು ಅಕ್ರಮ ಹೋಟೆಲ್ಗಳ ವಿರುದ್ಧ ಕ್ರಮ ಕೈಗೊಂಡಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದರೆ, ಈ ಪ್ರಕರಣದ ತನಿಖೆ ಇನ್ನೂ ನಡೆಯುತ್ತಿದೆ. ಆದ್ದರಿಂದ ಅಂತಿಮ ಸತ್ಯಾಂಶಗಳನ್ನು ನ್ಯಾಯಾಲಯದ ಪ್ರಕ್ರಿಯೆ ನಿರ್ಧರಿಸುತ್ತದೆ. ಆದರೆ ಒಂದು ಪ್ರಶ್ನೆ ಮಾತ್ರ ಎಲ್ಲರ ಮನಸ್ಸಲ್ಲಿ ಮೂಡುತ್ತಿದೆ: 13 ವರ್ಷದ ಮಗುವಿಗೆ ಈ ಸಮಾಜದಲ್ಲಿ ಸುರಕ್ಷತೆ ಎಲ್ಲಿದೆ? ಬೇಟಿ ಬಚಾವ್ ಬೇಟಿ ಪಢಾವೋ ಎಂಬ ಸಂದೇಶ ಯಾಕೆ ಮೌನವಾಗಿದೆ? ಇಂಥ ಪ್ರಕರಣಗಳು ನಡೆದಾಗ ಅವುಗಳಿಗೆ ವಿಶೇಷ ಕಾನೂನು ರಚನೆ ಆಗಬೇಕು. ಕಾನೂನುಗಳು ಹೇಗಿರಬೇಕೆಂದರೆ ಊಹೆಗೂ ಮೀರುವಂತಹ ಕಾನೂನು ಇರಬೇಕು. ಇಂಥ ಘಟನೆಗಳು ಮಾಡುವ ಯೋಚನೆ ಕೂಡ ಇನ್ನೊಬ್ಬರ ಮನಸ್ಸಿನಲ್ಲಿ ಮತ್ತೊಮ್ಮೆ ಬಂದಿರಬಾರದು. ಅಂದ ಮಾತ್ರಕ್ಕೆ ಇಂಥ ಪ್ರಕರಣಗಳು ಕಡಿಮೆಯಾಗಲು ಸಾಧ್ಯ. ಭಾರತದಲ್ಲಿ ಇಲ್ಲಿಯವರೆಗೂ ನಡೆದ ಕಹಿ ಅಂಕಿ ಅಂಶಗಳ ವಿವರ. ದೇಶದಲ್ಲಿ ಈ ಘಟನೆ ಒಂದೇ ಅಲ್ಲ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂಕಿ ಅಂಶಗಳು ಗಮನಿಸಿದರೆ ನಿಜಕ್ಕೂ ಆತಂಕಕಾರಿಯಾಗಿದೆ. 2015ರಲ್ಲಿ ಪೋಸ್ಕೋ ಕಾಯ್ದೆಯಡಿ ಸುಮಾರು 15,000 ಪ್ರಕರಣಗಳು ದಾಖಲಾಗಿದ್ದವು. 2024ಕ್ಕೆ ಅಂದರೆ 10 ವರ್ಷದಲ್ಲಿ ಇದೇ ಸಂಖ್ಯೆ ಸುಮಾರು 69,000ಕ್ಕೆ ಏರಿದೆ ಎಂಬ ಆತಂಕಕಾರಿ ವಿಷಯ ನಾವೆಲ್ಲರೂ ಗಮನಿಸಬೇಕಾಗಿದೆ. ಇದು ಕೇವಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಗಳ ಸಂಖ್ಯೆ ಮಾತ್ರ. ತಜ್ಞರು ಹೇಳುವ ಪ್ರಕಾರ ಅದೆಷ್ಟೋ ಪ್ರಕರಣಗಳು ಇನ್ನೂ ಪೊಲೀಸ್ ಠಾಣೆ ಮೆಟ್ಟಿಲುವರೆಗೂ ಬಂದೇ ಇಲ್ಲ. ಮತ್ತೊಂದು ಬೆಚ್ಚಿ ಬೀಳಿಸುವ ಸಂಗತಿ ಎಂದರೆ, ಸುಮಾರು 96% ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿಗಳು ಅಪರಿಚಿತರಲ್ಲ, ಅವರು ಪರಿಚಿತರೇ. ಅವರ ಕುಟುಂಬದವರು, ಸಂಬಂಧಿಕರು, ನೆರೆ ಹೊರೆಯವರು ಅಥವಾ ಪರಿಚಿತರು ಇವರೇ ಇಂಥ ಘಟನೆಗಳಲ್ಲಿ ಹೆಚ್ಚು ಭಾಗಿಯಾಗಿರುವುದು. ಅಂದರೆ ಮಕ್ಕಳಿಗೆ ಹೊರಗಿನವರಿಗಿಂತ ಕೆಲವೊಮ್ಮೆ ಪರಿಚಿತರೇ ಹೆಚ್ಚು ಅಪಾಯವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬಾ ಸಂಗತಿ ಎಲ್ಲ ಅಂಕಿ ಅಂಶಗಳನ್ನು ನೋಡಿದಾಗ ಗೊತ್ತಾಗುತ್ತದೆ ಏಕೆ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿರುತ್ತವೆ. ಇಂಥ ಘಟನೆಗಳಿಗೆ ಒಂದೇ ಕಾರಣವಿಲ್ಲ. ಮಕ್ಕಳ ಸುರಕ್ಷತೆ ಬಗ್ಗೆ ಅರಿವಿನ ಕೊರತೆ ಇದೆ. ಸಾಮಾಜಿಕ ಕಳಂಕದ ಭಯವಿದೆಯೇ? ದೂರು ನೀಡಲು ಕುಟುಂಬಗಳು ಹಿಂದೇಟು ಹಾಕುತ್ತಿದೆಯೇ? ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ವರ್ಷಗಳ ಕಾಲ ಬಾಕಿ ಉಳಿಯುತ್ತಿವೆಯೇ? ಎಲ್ಲವೂ ನಮ್ಮನ್ನು ಸಮಸ್ಯೆಯನ್ನು ಮತ್ತಷ್ಟು ಗಂಭೀರಗೊಳಿಸುತ್ತವೆ. ಕಾನೂನು ಕಠಿಣವಾಗಿರುವುದಷ್ಟೇ ಸಾಕಾಗುವುದಿಲ್ಲ, ಅದನ್ನು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕಾದ ಅನಿವಾರ್ಯತೆ ಇದೆ. ಇಂದಿನ ಸಮಾಜಕ್ಕೆ ನಮ್ಮದೊಂದು ಸಂದೇಶ:
ಪ್ರತಿಯೊಬ್ಬ ಪೋಷಕರು ಮತ್ತು ಮಕ್ಕಳೊಂದಿಗೆ ಮುಕ್ತವಾಗಿ ಮಾತಾಡಬೇಕಿದೆ. ಒಳ್ಳೆಯ ಸ್ಪರ್ಶ, ಕೆಟ್ಟ ಸ್ಪರ್ಶ ಬಗ್ಗೆ ಬಾಲ್ಯದಿಂದಲೇ ಅರಿವು ಮೂಡಿಸಬೇಕಿದೆ. ಶಾಲೆಗಳು, ಶಿಕ್ಷಕರು ಮತ್ತು ಸಮಾಜವು ಮಕ್ಕಳ ಸುರಕ್ಷತೆಯ ಹೊಣೆಗಾರಿಕೆಯನ್ನು ಹಂಚಿಕೊಳ್ಳಬೇಕಾಗಿದೆ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡರೂ ಮೌನವಾಗಬೇಡಿ. ಪ್ರತಿ ಮೌನವು ಅಪರಾಧಿಗಳಿಗೆ ಶಕ್ತಿ ನೀಡುತ್ತದೆ. ಒಂದು ದೂರು, ಒಂದು ಧೈರ್ಯದ ಮಾತು, ಒಂದು ಎಚ್ಚರಿಕೆ ಮತ್ತೊಬ್ಬ ಮಗುವಿನ ಬದುಕನ್ನು ಉಳಿಸಬಹುದು. ಈ ವಿಡಿಯೋ ಯಾರನ್ನೂ ಭಯಪಡಿಸಲು ಅಲ್ಲ, ಜಾಗೃತಿ ಮೂಡಿಸಲು. ಮಕ್ಕಳ ಸುರಕ್ಷತೆ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ. ಕೊನೆಯ ಮಾತು, ಮಕ್ಕಳ ನಗು ಸುರಕ್ಷಿತವಾಗಿದ್ದರೆ ಮಾತ್ರ ಸಮಾಜದ ನಿಜವಾದ ಅಭಿವೃದ್ಧಿಯಾಗುತ್ತದೆ. ಇದು ಸಮಾನತೆಯ ಧ್ವನಿ, ಸಮಾಜದ ನಿರ್ಮಾಣಕ್ಕಾಗಿ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.